ಸ್ನೇಹಿತರೆ, ಹನುಮಂತು ಅವರು ಓದಿದ್ದು ಎಷ್ಟನೇ ಸಾಲಿನಲ್ಲಿ ಇನ್ನೊಂದು ಅವರ ಮಾರ್ಕ್ಸು ಎಷ್ಟಿತ್ತು ಅನ್ನೋದು ಕೂಡ ಇತ್ತೀಚೆಗೆ ಒಂದು ಮಾಹಿತಿ ಸಿಕ್ಕಿದೆ. ಆ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಬಳಿ ಹಂಚ್ಕೊಳ್ತೇನೆ. ಅಂದಾಗೆ ನೀವು ನೋಡಿರ್ಬೋದು, ಹನುಮಂತು ಅವರು ಆ್ಯಕ್ಚುಲಿ ಹಳ್ಳಿಗಾಡಿನಿಂದ ಬಂದಂಥವರು. ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜು ಬರೋದು ಇಲ್ಲ, ಅಷ್ಟರ ಮಟ್ಟಿಗೆ ಅರ್ಥವೂ ಆಗೋದಿಲ್ಲ. ಹನುಮಂತು ಅವರು ಇವತ್ತಿಗೂ ಕೂಡ ತನ್ನದೇ ಆದ ಲುಂಗಿ ಶರ್ಟು ಇವತ್ತಿಗೂ ಕೂಡ ಬಿಟ್ಟಿಲ್ಲ. ಅವರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದರೂ ಕೂಡ ತನ್ನತನವನ್ನು ಎಂದಿಗೂ ಕೂಡ ಕಳೆದುಕೊಳ್ಳದೆ ಅದೇ ರೀತಿ ಲುಂಗಿಯನ್ನು ಹಾಕ್ಕೊಂಡು ಬರ್ತಾರೆ, ಅದೇ ರೀತಿ ಮುಗ್ಧತೆಯನ್ನು ಕಾಪಾಡಿಕೊಂಡಿದ್ದಾರೆ. ಹಾಗೆ ಅವರಿಗೆ ಒಂದು ಕಪ್ಪು ಚುಕ್ಕೆ ಅನ್ನೋದು ಕೂಡ ಎಲ್ಲೂ ಕೂಡ ಎದ್ದು ಕಾಣಲ್ಲ. ಇವತ್ತು ಆ್ಯಕ್ಚುಲಿ ಅವರ ಸ್ಕೂಲಿನ ಟೀಚರು ಹೇಳ್ಕೊಂಡಿದ್ದಾರೆ, ಹನುಮಂತು ಅವರು ಒಂದು ಮುಗ್ಧರಾಗಿದ್ದರು, ಅವರು ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹನುಮಂತು ಅವರು ಆ್ಯಕ್ಚುಲಿ SSLCಯನ್ನು 2020-21ನೇ ಸಾಲಿನಲ್ಲಿ ಮುಗಿಸ್ತಾರೆ. ಅಂತಂದರೆ ನೀವು ನೋಡಿರ್ಬೋದು, 20-21ನೇ ಸಾಲು ಅಂತಂದರೆ ಇನ್ನು ಜಸ್ಟ್ ಇವಾಗ 25 4 ವರ್ಷ 5 ವರ್ಷದ ಹಿಂದೆ ಮುಗಿಸಿದ್ದಾರೆ ಹನುಮಂತು ಅವರು SSLCಯನ್ನು. SSLCಯಲ್ಲಿ ಹನುಮಂತು ಅವರು ಗಳಿಸಿದಂಥ ಅಂಕ ಕೇಳಿದರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ. ಎಷ್ಟು ಅಂತೀರಾ? 625ಕ್ಕೆ ಆ್ಯಕ್ಚುಲಿ ಮಾರ್ಕ್ಸ್ ಇರುತ್ತೆ. ಟೋಟಲ್ 6 ಸಬ್ಜೆಕ್ಟ್ ಇರುತ್ತೆ. 6 ಸಬ್ಜೆಕ್ಟ್ಗೂ ಕೂಡ 625 ಅಂಕಗಳನ್ನು ಕೊಟ್ಟಿರ್ತಾರೆ. ನಿಮಗೆ ಗೊತ್ತಿದೆ, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮತ್ತು ಗಣಿತ ಆಗಿರ್ಬೋದು, ಸಮಾಜ ಆಗಿರ್ಬೋದು, ವಿಜ್ಞಾನ, ಇವೆಲ್ಲದಕ್ಕೂ 100 ಮಾರ್ಕ್ಸು. ಅಂದರೆ 5 ಸಬ್ಜೆಕ್ಟ್ಗೆ 500 ಮಾರ್ಕ್ಸು. ಇನ್ನು ಕನ್ನಡಕ್ಕೆ 125 ಮಾರ್ಕ್ಸ್ ಇರುತ್ತೆ. ಆದರೆ 625 ಮಾರ್ಕ್ಸ್ಗೆ ಆ್ಯಕ್ಚುಲಿ ನಮ್ಮ ಹನುಮಂತು ಅವರು ಗಳಿಸಿರ್ತಕ್ಕಂಥದ್ದು ಬರೋಬ್ಬರಿ 532 ಅಂಕವನ್ನು ಗಳಿಸಿದ್ದಾರೆ. 532 ಅಂಕವನ್ನು ಗಳಿಸಿ ಶಾಲೆಗೆ ಮೊದಲಿಗರಾಗಿದ್ದರು. ಹಾಗೆ ಇದು ಶೇಕಡ 80%ಗಿಂತ ಅಬವ್ ಇತ್ತು. ನೋಡಿದ್ರಾ, ಹನುಮಂತು ಅವರು ಆ್ಯಕ್ಚುಲಿ SSLCಲೇ ರ್ಯಾಂಕ್ ಸ್ಟೂಡೆಂಟ್ ಇವರು. ಅದಕ್ಕೆ ಬಿಗ್ ಬಾಸ್ನಲ್ಲಿ ಎಲ್ಲರ ಮನಸ್ಥಿತಿಗಳನ್ನು ಏನೇನು ಕಿರ್ಚಾಡ್ತಾಯಿದ್ರು, ರೌಡಿಸಮ್ ಮಾಡ್ತಾಯಿದ್ರು, ಏನು ಲವ್ ಮಾಡ್ತೀನಿ ಅನ್ನೋ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಗೆಲ್ಲೋಕೆ ಹೊರಟಿದ್ರು, ಎಲ್ಲರನ್ನೂ ಕೂಡ ಕೆಳಗಡೆ ಮಾಡಿ ಇವತ್ತು ಹನುಮಂತು ಅವರು ನಂಬರ್ 1 ಸ್ಥಾನದಲ್ಲಿ ಬಿಗ್ ಬಾಸನ್ನು ಗೆದ್ದಿದ್ದಾರೆ. ಅಂದರೆ ಅವರ SSLC ಅಂಕ ಇದೆಲ್ಲದಕ್ಕೂ ಕೂಡ ಒಂದು ಉದಾಹರಣೆ ಆಗುತ್ತೆ. ಅಂದರೆ ಅವರು ಅವಾಗಿನಿಂದಲೂ ಕೂಡ ಬುದ್ಧಿವಂತರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸಾಮಾನ್ಯ ಅಂಕ ಅಲ್ಲಿ 532 ಅಂತಂದರೆ ನಮ್ಮ ಹನುಮಂತು ಅವರ ಬುದ್ಧಿವಂತಿಕೆ ಬಗ್ಗೆ ನಿಮಗೆ ಅನಿಸುತ್ತೆ? ಕಮೆಂಟ್ ಮಾಡಿ.